ನಮಸ್ತೆ ಫ್ರೆಂಡ್ಸ್, ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸಂಪತ್, ನೀವು ನೋಡ್ತಾ ಇರೋದು ಸಂಪತ್ ಮೀಡಿಯಾ ಚಾನಲ್. ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ 17ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ನಾನು 5-6 ದಿನಗಳ ಹಿಂದೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿಯೂ ಕೂಡ ನಾನು ಹೇಳಿದೆ 4-5 ದಿನಗಳಲ್ಲಿ 17ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂತ. ನೆನಪಿದೆ ಅಂತ ಅಂದ್ಕೊಂಡಿದ್ದೇನೆ. ನಿಮಗೂ ಕೂಡ ಕೊಟ್ಟ ಮಾತಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು 17ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ. ನಮಗೂ ಕೂಡ ತುಂಬ ಖುಷಿಯಾಗಿದೆ 17ನೇ ಕಂತಿನ ಹಣ ಬಂದಿದ್ದಕ್ಕೆ. 18ನೇ ಕಂತಿನ ಹಣ ಬಗ್ಗೆ ಕೂಡ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಆದಂತಹ ವಿವರಣೆ ಕೂಡ ನಿಮಗೆ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಅಕ್ಕಿ ಹಣದ ಬಗ್ಗೆ ಕೂಡ ಒಂದು ಬೆಸ್ಟ್ ನ್ಯೂಸ್ ಅಂತಾನೆ ನಿಮಗೋಸ್ಕರ. ಉಚಿತ ಅಕ್ಕಿ ಬದಲು ಹಣ ಬಗ್ಗೆ ಕೂಡ ಇದರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತಹ ಮಾಹಿತಿ ನಿಮಗಾಗಿ ಕೊಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋಸ್ನ ನೋಡಿ. ಸೊ ಫ್ರೆಂಡ್ಸ್, ಎಲ್ಲರೂ ಖುಷಿ ಪಡ್ತಕ್ಕಂಥ ವಿಚಾರ, ನಿನ್ನೆಯಿಂದಲೇ 17ನೇ ಕಂತಿನ ಹಣ ಬಿಡುಗಡೆ ಆಗಿದ್ದು ಎಲ್ಲರೂ ಕೂಡ ನಿಮ್ಮ ಅಕೌಂಟ್ಗೆ ಬರ್ತಾ ಇದೆ ಇಲ್ಲ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಕಳೆದ ವಾರನೇ 16ನೇ ಕಂತಿನ ಹಣ ಬಂದಿದೆ. ಇವಾಗ 1-2 ದಿನಗಳಲ್ಲಿ ಎಲ್ಲರ ಅಕೌಂಟಿಗೆ ಆಲ್ರೆಡಿ ಬಂದಿದೆ. ಇನ್ನೂ ಕೆಲವೊಂದಿಷ್ಟು ಜನರಿಗೆ ಬರಬೇಕಾಗಿತ್ತು. 17ನೇ ಕಂತಿನ ಹಣ ಎಲ್ಲರ ಅಕೌಂಟ್ಗೆ ಬಂದೇ ಬರುತ್ತೆ. ಸೊ 17ನೇ ಕಂತಿನ ಒಟ್ಟಿಗೆ 4,000 ರೂಪಾಯಿ ಬರಬೇಕಾಗಿತ್ತು. ಆದರೆ ಹೋದ ವಾರನೇ 2,000 ರೂಪಾಯಿ ಕೊಟ್ಟಿದ್ದಾರೆ. ಇವಾಗ 2,000 ರೂಪಾಯಿ ಮತ್ತೆ ಕೊಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಮಂದಿಗೆ ಬಂದಿಲ್ಲ ಅನ್ನೋರು ಇನ್ನೊಂದೆರಡು ದಿನದಲ್ಲಿ ಎಲ್ಲರ ಅಕೌಂಟ್ಗೆ DBT ಮುಖಾಂತರ ಹಣ ಬಂದೇ ಬರುತ್ತೆ ಅಂತ ತಿಳಿಸ್ತಾ ಇದ್ದೇನೆ. ಒಟ್ಟಿನಲ್ಲಿ ಕೊಟ್ಟ ಮಾತಿನಂತೆ ಕಾಂಗ್ರೆಸ್ ಸರ್ಕಾರ ಹಣ ವರ್ಗಾವಣೆ ಮಾಡ್ತಾ ಇದೆ. ಎಲ್ಲರ ಮಹಿಳೆಯರಿಗೂ ಕೂಡ ತುಂಬಾ ಖುಷಿ ತರ್ತಕ್ಕಂಥ ವಿಚಾರ. ಒಂದೇ ವಾರದಲ್ಲಿ ನಿಮಗೆ 4,000 ರೂಪಾಯಿ ಹಣವನ್ನು ಮುಟ್ಟಿದೆ ಅಂತ ಹೇಳ್ಬೋದು. ಯಾಕಂದರೆ ಯಾರಿಗೆಲ್ಲ ಡೌಟ್ ಇದ್ದರೆ ನಿಮ್ಮ ಅಕೌಂಟ್ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ, ಮೊಬೈಲ್ನ ಮೆಸೇಜನ್ನು ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ಎಲ್ಲ ಜಿಲ್ಲೆಗಳಿಗೂ ಎಟ್ ಎ ಟೈಮ್ ಬರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಹಂತವಾಗಿ 2-3 ದಿನಗಳಲ್ಲಿ ಎಲ್ಲ ಒಂದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಏನಿದ್ದಾರೆ ಅವರ ಅಕೌಂಟ್ಗೆ ಬಂದೇ ಬರುತ್ತೆ. ಕಮೆಂಟ್ ಮಾಡಿ ಯಾವ ಡಿಸ್ಟ್ರಿಕ್ನಲ್ಲಿ ಅಮೌಂಟ್ ರಿಸೀವ್ ಮಾಡ್ಕೊಂಡಿದ್ದೀರಿ ಅಂತ. ಅದೇ ರೀತಿ ಯಾರ್ಯಾರು ಅಮೌಂಟ್ ರಿಸೀವ್ ಮಾಡ್ಕೊಂಡಿದ್ದೀರಾ, ಪ್ಲೀಸ್ ನಿಮ್ಮ ರಿಸೀವ್ ಮಾಡ್ಕೊಂಡಿದ್ದೀರಿ ಅದ್ರ ಜೊತೆ ನಿಮ್ಮ ಒಂದು ಡಿಸ್ಟ್ರಿಕ್ಟ್ನ ಕೂಡ ನೀವು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಅದೇ ರೀತಿ ಯಾರ್ಯಾರು ರಿಸೀವ್ ಮಾಡ್ಕೊಂಡಿಲ್ಲ ಅವರು ಕೂಡ ಪ್ಲೀಸ್ ರಿಸೀವ್ ಆಗಿಲ್ಲ ಅನ್ನೋದು ಕೂಡ ಮೆಸೇಜ್ ಮಾಡಿ ಅವರ ಡಿಸ್ಟ್ರಿಕ್ಟ್ ಸಮೇತವಾಗಿ. ಅದೇ ರೀತಿ ಪ್ರತಿಯೊಂದು ಹಂತದಲ್ಲಿ ಕೂಡ ಈ ಗೃಹಲಕ್ಷ್ಮಿ ಕಂತಿನ ಬಗ್ಗೆ ನಿಮಗೆ ಮೆಸೇಜ್ ಮಾಡುವ ಮೂಲಕ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮಗೆ ನಾನು ತಿಳಿಸ್ತಾ ಬರ್ತಾ ಇದ್ದೀನಿ. ಅದೇ ರೀತಿ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಂಪತ್ ಮೀಡಿಯಾ ಚಾನಲ್ನ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋದ್ರಿಂದ ಉಪಯುಕ್ತವಾದಂಥ ಮಾಹಿತಿಗಳನ್ನು ನಾನು ತಿಳಿಸ್ತಾ ಇದ್ದೀನಿ, ನೀವು ಕೂಡ ತಿಳ್ಕೊಳ್ತೀರಾ ಅಂತ ಹೇಳ್ತೇನೆ. ಇನ್ನು 18ನೇ ಹಂತಿನ ಬಗ್ಗೆ ಮಾತಾಡಬೇಕಂದ್ರೆ ಈ ಹೊತ್ತಿಗೆ ಬರಬೇಕಾಗಿತ್ತು. ಆದರೆ ತುಂಬಾ ಡಿಲೇ ಆಗಿರೋದಕ್ಕೆ ಶೀಘ್ರವಾಗಿ ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಮಾಹಿತಿ ಬಂದಿದೆ. ತಕ್ಷಣ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿ ಬಂದಿದ್ದ ತಕ್ಷಣ ಅದಕ್ಕೋಸ್ಕರ ಒಂದು ವಿಡಿಯೋನ ಮಾಡಿ ನಿಮಗೆ ಯಾವಾಗ ಹಾಕ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಆದಂಥ ಒಂದು ಮಾಹಿತಿಯನ್ನು ಕೊಡ್ತೇನೆ. ಇನ್ನು ಎರಡನೇ ವಿಷಯಕ್ಕೆ ಬಂದರೆ ಅಕ್ಕಿ ಬದಲು ಹಣದ ಬಗ್ಗೆ 5-6 ದಿನಗಳಲ್ಲಿ ನವೆಂಬರ್ ತಿಂಗಳ ಹಣ ನಿಮ್ಮೆಲ್ಲರ ಅಕೌಂಟಿಗೆ ಬಂದಿದೆ ಚೆಕ್ ಮಾಡ್ಕೊಳ್ಳಿ. ಅಕ್ಟೋಬರ್ ತಿಂಗಳಿನಿಂದ ನೀವು ಕೂಡ 15 ದಿನಗಳ ಮುಂಚೆ ಸಿಗಬೇಕಾಗಿತ್ತು. ಆದರೆ ಅಕ್ಟೋಬರ್ ತಿಂಗಳು ಕೂಡ ನಿಮಗೆ 15 ದಿನಗಳ ಮುಂಚೆನೇ ನಿಮಗೆ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬ್ಯಾಲೆನ್ಸ್ ಇರುವಂತಹ ಡಿಸೆಂಬರ್ ಮತ್ತು ಜನವರಿ ತಿಂಗಳ ಅಕ್ಕಿ ಬದಲು ಹಣ ಮಾತ್ರ ನಿಮಗೆ ಬಂದಿಲ್ಲ. ಅದು ನಿಮಗೆ ಗೊತ್ತಿರಲಿ. ಫೆಬ್ರವರಿನಿಂದ ನಿಮಗೆ ಅಕ್ಕಿ ಬದಲು ಹಣ ಕೊಡುವುದಿಲ್ಲ, ನೆನಪಿರಲಿ. ಇನ್ನು ಮುಂದೆ ಅಕ್ಕಿ ಬದಲು ಹಣ ಬರುವುದಿಲ್ಲ, ಅಕ್ಕಿ ಬದಲು ಅಕ್ಕಿನೇ ಕೊಡ್ತಾರೆ. 5 ಕಿಲೋ ಹೆಚ್ಚಾಗಿ ನಿಮಗೆ ಅಕ್ಕಿನೇ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಫ್ರೆಂಡ್ಸ್, ಇವತ್ತಾಗಿತ್ತು ಗೃಹಲಕ್ಷ್ಮಿ ಬಗ್ಗೆ ಅಪ್ಡೇಟ್ ಆಗಿತ್ತು. ಅದರ ಜೊತೆ ಅಕ್ಕಿ ಬದಲು ಹಣದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ತಂದು ಕೊಟ್ಟಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇನ್ನೊಂದು ಇನ್ಫಾರ್ಮೇಷನ್ ನೋಡೋದ್ರಿಂದ ಮತ್ತೆ ಭೇಟಿ ಆಗ್ತೀನಿ. ಎಲ್ಲರೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲಿ ಡಿಸ್ಟ್ರಿಕ್ನಿಂದ ಯಾರ್ಯಾರು ನೋಡ್ತಾ ಇದ್ದೀರಾ ಅನ್ನೋದನ್ನು ಪ್ಲೀಸ್ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.